ಇನ್ನು ಉದಯ ಟಿವಿ ಆಂಕರ್ ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರುವಂಥದ್ದು. ಅಪಘಾತದಿಂದ ಕೊನೆಯುಸಿರೆಳಿದಿದ್ದಾರೆ ಅನ್ನೋ ಮಾಹಿತಿ ಬರ್ತಿರುವಂಥದ್ದು. ಆದರೆ ಯಾರು ಈ ಉದಯ ಟಿವಿ ಆಂಕರ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಇನ್ನು ಉದಯ ಟಿವಿಲಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಆ್ಯಂಕರ್ ಆಗಿ ಕೂಡ ಹೆಸರು ಮಾಡಿದಂಥ ಇವರು ಮತ್ತು ಕನ್ನಡದ ಮೇಲೆ ಸಾಕಷ್ಟು ಪ್ರೀತಿಯನ್ನು ಕೂಡ ಹೊಂದಿದ್ರು ಮತ್ತು ಕನ್ನಡದ ಮೇಲೆ ಸಾಕಷ್ಟು ಹಿಡಿತವನ್ನು ಕೂಡ ಹೊಂದಿದ್ರು. ಕನ್ನಡ ನಾಡಿ ಎನ್ನುವ ಕಾರ್ಯಕ್ರಮವನ್ನು ಉದಯ ಮ್ಯೂಸಿಕ್ನಲ್ಲಿ ನಡೆಸ್ಕೊಡ್ತಿದ್ದಂಥ ಅದ್ಭುತವಾದಂಥ ಆ್ಯಂಕರ್ ಅಂತಲೇ ಕೂಡ ಹೇಳ್ಬೋದು. ಸಾಕಷ್ಟು ಹೆಸರು ಮಾಡಿದಂಥ ಯುವ ನಟ ಕೇವಲ 31ನೇ ವಯಸ್ಸಿನಲ್ಲಿ ರಸ್ತೆ ಅಪಘಾತದಿಂದ ಇದೀಗ ಕೊನೆಯುಸಿರೆಳಿದಿದ್ದಾರೆ. ಅದ್ರ ಜೊತೆ ಅವರ ಪತ್ನಿನೂ ಸಹ ಕೊನೆಯುಸಿರೆಳಿದಿರುವಂಥದ್ದು. ಅವರು ಹಾಗಾದರೆ ಯಾರು ಅಂತ ನೋಡ್ತಾ ಬಂದು ಚಂದನ್ ಅವ್ರನ್ನ ನೀವು ನೋಡಿರ್ತೀರಿ. ಉದಯ ಮ್ಯೂಸಿಕ್ನಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಇವರು ದಾವಣಗೆರೆಯಿಂದ ಕಾರ್ಯಕ್ರಮ ಮುಗಿಸಿಕೊಂಡು ಮಧ್ಯರಾತ್ರಿ ಬರುವಂಥ ಸಂದರ್ಭದಲ್ಲಿ ಸ್ನೇಹಿತರ ಜೊತೆ ಬರಬೇಕಾದ್ರೆ ಲಾರಿಗೆ ಹಿಂಬಾಗಿನಿಂದ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಚಂದನ್ ಅವರು ಕೊನೆಯುಸಿರೆಳಿದಿದ್ದಾರೆ. ಇನ್ನು ವಿಚಾರ ತಿಳಿದಂಥ ಅವರ ಪತ್ನಿಯೂ ಕೂಡ ಆಘಾತಕ್ಕೆ ಒಳಗಾದರು ಅಂತ ಹೇಳ್ಬೋದು. ಸದ್ಯ ಈಗ ಅವರ ಪತ್ನಿಯೂ ಸಹ ನೇಣುಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಆಗ ಅವ್ರ ಮಗುವು ಕೂಡ ವಿಷ ಹಾಕಿ ಸಾಯಿಸಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಚಂದನ್ ಅವರ ಇಡೀ ಕುಟುಂಬವೇ ಸರ್ವನಾಶವಾಗಿ ಹೋಗಿದೆ.